ನಮಸ್ತೆ ಅಂಶು ಅಶೋಕ್ ಹೆಗಡೆ. ಈ ವಾರದ ವಿಶೇಷ ಅತಿಥಿ, ವಿಶೇಷ ಪ್ರತಿಭೆ, ಪವಿತ್ರ ಬಂಧನದಲ್ಲಿ ನನ್ನ ಎರಡನೇ ಮಗನ ಪಾತ್ರ ಮಾಡ್ತಾನೆ. ಮೈಸೂರು ಹುಡುಗ ವಿಶಾಲ್ ಅಂತ ಪಾತ್ರ. ದದ ನಾವದು ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಅದ್ರ ಬದಲು ಅವ್ರ ಇಂಟರ್ವ್ಯೂ ಏನಿದೆ ಅದನ್ನು ನೋಡೋಣ. ನನ್ನ ವ್ಲಾಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಯುವ ಪ್ರತಿಭೆ ಸುನೀಲ್ ಅಂತ ನನ್ನ ಜೊತೆ ನಮ್ಮ ಪವಿತ್ರ ಬಂಧನದಲ್ಲಿ ನನ್ನ ಎರಡನೇ ಮಗನಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ. ವಿಶಾಲ್ ಅಂತ ಅದರಲ್ಲಿ ಈ ಪಾತ್ರ ತುಂಬ ಅದ್ಭುತವಾಗಿ ನಟಿಸ್ತಾನೆ. ಕಳ್ಳ ಏನು ಡ್ಯಾನ್ಸು ಅಂತಂದರೆ ಆ ಎನರ್ಜಿ ನೋಡ್ಬಿಟ್ರೆ ಕಾಳದು ಹೋಗ್ಬಿಡ್ಬೇಕು. ರಪ 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 ಅಂತ ಡ್ಯಾನ್ಸ್ ಮಾಡ್ತಾನೆ. ಪ್ರತಿಭೆ ಇರುವಂಥ ವ್ಯಕ್ತಿ. ಒಬ್ಬ ಮುಂದೆ ನಮ್ಮ ಒಂದು ಕನ್ನಡ ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾದಲ್ಲಿ ಒಬ್ಬ ಮೇರು ನಟನಾಗಿ ಬೆಳೆಯುವಂಥ ಎಲ್ಲ ಪ್ರತಿಭೆನೂ ಇದೆ. ಡ್ಯಾನ್ಸ್ ಇದೆ, ಫೈಟ್ ಮಾಡ್ತಾನೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ನಮ್ಮ ವ್ಲಾಗಿಗೆ ತಮಗೆ ಸುಸ್ವಾಗತ ಸುನೀಲ್ ಅವರೇ. ತಾವು ಹೇಗೆ ಈ ಜರ್ನಿ, ಈ ಪಯಣ, ತಮ್ಮ ಊರು ಯಾವುದು, ಈ ನಮ್ಮ ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾ, ಈ ಎಂಟ್ರಿ, ಇದ್ರ ಬಗ್ಗೆ ತಾವು ಏನು ಮಾತಾಡ್ತೀರಿ ಸುನೀಲ್ ಅವರೇ? ಚಿಕ್ಕದಾಗೆ ಸೊ ನಾನು ಆ್ಯಕ್ಚುಲಿ ಬೆಳೆದಿದ್ದೆಲ್ಲ ಆಶ್ರಮ. ಸೊ ಅಪ್ಪ ಅಮ್ಮ ಯಾರೂ ಇಲ್ಲ, ಒಬ್ಬನೇ ಬೆಳೆದಿರೋದು. ಆಶ್ರಮದಲ್ಲಿ ಬೆಳೀತಾ ಇದ್ದೆ. ಸೊ 10th ಮುಗಿಸಿ ನಾನು ಯಕ್ಷಗಾನ ಕಲಿಯೋದಕ್ಕೆ ಅಂತ ಉಡುಪಿಗೆ ಹೋಗಿದ್ದಾಗ ನನಗೆ ಟಿ ವಿ ಸೀರಿಯಲ್ ಸಿನಿಮಾ ಏನೋ ಗೊತ್ತಿರಲಿಲ್ಲ. ಆವಾಗ ನನಗೆ ಯಾವುದೋ ಆಡಿಷನ್ ಮಾಡ್ತಾಯಿದ್ರು. ಸೊ ಜಸ್ಟ್ ಆವಾಗ ಕೂತಿದ್ದೆ. ನಾನು ಉಡುಪಿಲಿ ಯಕ್ಷಗಾನ ಕಲಿಯೋದಕ್ಕೆ ಅಂತ ಹೋಗಿದ್ದೆ. 3 ತಿಂಗಳಾಗಿತ್ತು, ಕೂತಿದ್ದೆ. ಅವರೇನೋ ಅವ್ರು ಆಡಿಷನ್ ಮಾಡ್ತಾಯಿದ್ರು, ಕಲರ್ಸ್ ಕಡೆಯಿಂದ ಬಂದಿತ್ತು ಅಂತ. ಅವ್ರು ಮಾಡೋ ಟೈಮಲ್ಲಿ ನನ್ನನ್ನು ನೋಡಿ ಒಂದು ಸ್ಕ್ರಿಪ್ಟ್ ಕೊಟ್ಟರು, ಇದನ್ನು ಹೇಳು ಅಂತ. ನನಗೆ ನನ್ನ ಆಶ್ರಮದಲ್ಲಿ ಇರೋದ್ರಿಂದ ಎಲ್ಲನೂ ಮಾಡ್ತಿದ್ದೆ. ಮೀನ್ಸ್ ಡ್ಯಾನ್ಸು, ನಾಟಕ ಎಲ್ಲ ಮಾಡ್ತಾ ಇದ್ವಿ. ಬೀದಿ ನಾಟಕನೂ ಮಾಡಿದ್ದೆ. ಸೊ ಕೊಟ್ಟಿದ್ದ ತಕ್ಷಣ ನನಗೆ ಸಿಂಪಲ್ ಅನ್ನಿಸ್ತು, ಹೇಳಿದೆ. ಅವರು ಅದನ್ನು ಸ್ವಲ್ಪ ಎಮೋಷನ್ ಹಾಕಿ ಇದು ಹಳೋ ಥರ ಎಲ್ಲ ಮಾಡಿದೆ. ಸೊ ಅದಾದಮೇಲೆ ನಾನು ಬಂದೆ. 10th ರಿಸಲ್ಟ್ ಬಂತು, PUಗೆ ಜಾಯ್ನ್ ಆಗಿದೆ. ಅವಾಗ ನನಗೊಂದು ಕಾಲ್ ಬಂದು ಸೆಲೆಕ್ಟ್ ಆಗಿದೆಯಾ ಈ ಥರ ಅಂತಂದು. ನಮ್ಮ ಕಡೆ ಸ್ವಲ್ಪ ಅವಾಗ ಬೇಡ, ಎಜುಕೇಷನ್ ಕಂಟಿನ್ಯೂ ಮಾಡು ಅಂತ. ನಾನು ಸುಮ್ಮನೆ ನನಗೆ ಓದೋಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ನನಗೆ ಯಾವ ಸೀರಿಯಲ್ಲು ಏನು ಮಾಡ್ತಿದ್ದೀನಿ ಏನೂ ಗೊತ್ತಿಲ್ಲ. ಸುಮ್ಮನೆ ಹೋದೆ, ಬಾಂಬೆಗೆ ಹೋದೆ. ಸೊ ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ. ಶನಿ ಸೀರಿಯಲ್ ಅನ್ನೋ ಮೂಲಕ ಹೀರೋ ಆಗಿ ಲಾಂಚ್ ಆದೆ. ಡೈರೆಕ್ಟ್ ಇದರಲ್ಲಿ ಬಂದೆ. ಫಸ್ಟ್ ಅಟೆಂಪ್ಟೇ ಅಲ್ಲೇ ಹೋಗಿದ್ದು. ನಾನೇನು ಆಡಿಷನ್ಸ್ ಆ ಥರ ಡೈರೆಕ್ಟ್ ಅಲ್ಲಿಗೆ ಹೋದೆ. ಬಟ್ ಕಲರ್ಸಲ್ಲಿ ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ಒಂದಷ್ಟು ಜನ ಆಡಿಷನ್ ಆಗಿತ್ತು. ಒಂದು 5,000 ಜನ 6,000 ಜನ ಆಗಿತ್ತು ಅಂತ ಕೇಳ್ಪಟ್ಟೆ. ಅದಾದ್ಮೇಲೆ ಗೊತ್ತಾಗಿದ್ದು ನನಗೆ. ಏಕಾಏಕಿ ಒಂದೇ ಸಲ ಆಗ್ಬಿಟ್ಟೆ. ಈಗ ಎಷ್ಟು ಸೀರಿಯಲ್ ಮಾಡಿದ್ರಿ? ಯಾವ್ದಾದ್ರು ಪ್ರೆಸೆಂಟ್ ಯಾವ್ದು? ನಾನು ಅದೇ ಸರ್, ಶನಿ ಆದಮೇಲೆ ನಾನು ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದೆ. ಅದರಲ್ಲಿ ವಿನ್ನರ್ ಕೂಡ ಆದೆ. ತುಂಬ ದೊಡ್ಡವರು ಇದ್ದರು. ಸೊ ಆ ರಿಯಾಲಿಟಿ ಶೋನು ವಿನ್ನರ್ ಆದೆ. ಅದಾದಮೇಲೆ ಕೆಂಡಸಂಪಿಗೆ ಅನ್ನೋ ಸೀರಿಯಲ್ ಮೂಲಕ ಒಂದು ಪಾತ್ರ ಮಾಡಿದೆ. ಅದು ಬೇಗ ತೀರ್ಕೊಳ್ಳುವಂಥ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ಟು, ಬಟ್ ಆದರೆ ಜನಗಳ ಇದರಲ್ಲಿ ಕೂತ್ಕೊಂಡೆ ಆ ಕ್ಯಾರೆಕ್ಟ್ರಲ್ಲಿ, ಕೆಂಡಸಂಪಿಗೆ. ಅದಾದಮೇಲೆ ಈಗ ಉದಯದಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ. ಕಲರ್ಸಲ್ಲಿ ಈಗ ಇದೊಂದು ಸೀರಿಯಲ್ ಮಾಡ್ತಾಯಿದ್ದೀನಿ. ಕಲರ್ಸಲ್ಲಿ ಮಾಡ್ತಿರೋದು ಯಾವ ಸೀರಿಯಲ್? ಪವಿತ್ರ ಬಂಧನ. ಅದನ್ನ ಹೇಳು, ಮಾಡ್ತಿರೋದು ಬಿಟ್ಬಿಟ್ಟು ಎಲ್ಲ ಹಿಂದೆ ಹೇಳ್ಬಿಟ್ಟಲ್ಲ. ಓಕೆ, ಇಲ್ಲಿ ನಿನಗೆ ಈಸಿ ಅನ್ನಿಸ್ತೋ, ಈ ಪ್ರಯಾಣದಲ್ಲಿ ಕಷ್ಟ ಅನ್ನಿಸ್ತೋ, ಹೇಗೆ ನಿಮಗೆ? ಅಂದರೆ ಕೆಲವರು ಏನಾಗುತ್ತೆ ಅಂದರೆ ಅವಕಾಶಕ್ಕೋಸ್ಕರ ಸಾಕಷ್ಟು ದಿನ ಕಾಯ್ತಿರ್ತಾರೆ. ನಿಮಗೆ ಹೇಗೆ ಈಸಿಯಾಗಿ ಬಂದಂಗೆ ಅನ್ನಿಸ್ತೋ ಅಥವಾ ಹೇಗೆ ಅನ್ನಿಸ್ತು ನಿನಗೆ ಇದು ಅಂತ? ಒಂದಂತೂ ಗೊತ್ತಾಯ್ತು ಸರ್, ಏಕಾಏಕಿ ಒಂದೇ ಸಲ ಲಾಂಚ್ ಆಗೋದಾಗ್ಬಿಟ್ಟೆ. ಅದಾದಮೇಲೆ ಸರ್ವೈವ್ ಆಗೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು. ಈಗ ಅದಕ್ಕೆ ನಾನು ಮತ್ತೆ ರೀಬಿಲ್ಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಬಿಲ್ಡ್ ಮಾಡೋದಕ್ಕೆ ಸ್ವಲ್ಪ ಬುಡ ಕಟ್ತಾ ಇದ್ದೀನಿ ಕ್ಲೀನಾಗಿ. ಸೊ ನೋಡಬೇಕು ಸರ್, ಅಂದರೆ ಈಗ ಕಷ್ಟ ಆಗ್ತಾ ಇದೆ. ಆವಾಗ ನನಗೇನು ಗೊತ್ತಿರಲಿಲ್ಲ. ಬಿಕಾಸ್ 16-15 ನನ್ನ ಏಜ್ 15 ಇದ್ದಾಗ ಆ ಸೀರಿಯಲ್ ಮಾಡಿದ್ದು. ಸೊ ಆಲ್ಮೋಸ್ಟ್ 9 ಇಯರ್ಸ್ ಮೇಲೆ ಆಗೋಯ್ತು. ಸೊ ಸೀರಿಯಲ್ ಬಂದು ಏನೂ ಗೊತ್ತಿರಲಿಲ್ಲ. ಏನು ಅಮೌಂಟ್ ವಿಚಾರನೂ ಗೊತ್ತಿಲ್ಲ, ಸ್ಟಾರ್ಡಮ್ ಬಗ್ಗೆನೂ ಗೊತ್ತಿಲ್ಲ. ಸುಮ್ಮನೆ ಮಾಡಿದೆ. ನನಗೆ ಓದೋಕ್ಕೆ ಇಷ್ಟ ಇರಲಿಲ್ಲ, ಮಾಡೋಕ್ಕೆ ಹೋದೆ, ಮಾಡಿದೆ. ಅದು ಒಂದ್ಸಲಿ ಬಸ್ಸಲ್ಲಿ ಫೇಮಸ್ ಆಗಿರೋದು ಗೊತ್ತಾಗಿದೆ. ನಾನು ಹಿಂದೆ ಸೀಟಲ್ಲಿ ಸುಮ್ಮನೆ ಕೂತಿದ್ದವನು. ಇರೋ ಬರೋರೆಲ್ಲ ಬಸ್ ಕೆಳಗೂ ಪೋಸ್ಟರ್ ನಂದೇ ಇತ್ತು. ಇರೋ ಬರೋರೆಲ್ಲ ನಾನು ನೋಡಿ ತಿರುಗಿಬಿಟ್ರು. ಅವಾಗ ಗೊತ್ತಾಗಿದ್ದು, ಓಕೆ ನಾನು ಎಲ್ರಿಗೂ ಗೊತ್ತಾಗ್ಬಿಟ್ಟಿದ್ದೀನಿ. ಸೊ ನಾನು ಇನ್ಮೇಲೆ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಏನಾದ್ರು ನೋಡಿದ್ರೆ ಸೆಲ್ಫಿ ಮತ್ತೆ ಜನ ಆ ಥರ ಶುರು ಆಗೋಯ್ತು. ಸೊ ಒಂದೇ ಸಲ ಅಷ್ಟು ನೋಡಿ ಸಡನ್ನಾಗಿ ಸ್ವಲ್ಪ ಡೌನ್ ಆಯಿತು. ಈಗ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಈಗ ಅಡ್ಜಸ್ಟ್ ಆಗಿದೆ, ಕಷ್ಟಪಡ್ತಾ ಇದ್ದೀನಿ ಸರ್. ಒಂದು ಮಾತು ಹೇಳ್ತೀನಿ, ಅಂದರೆ ಸೆಲ್ಫಿ ಅಥವಾ ಇದು ಒಬ್ಬ ಹಿರಿಯನಾಗಿ ಹೇಳ್ತೇನೆ, ಅಣ್ಣನ ಥರ ಹೇಳ್ತೇನೆ. ಅವರು ಸೆಲ್ಫಿ ತೊಗೊಂಡ್ಬಿಟ್ರೆ ಅಥವಾ ಫೋಟೋಸ್ ಅಂತಾರಲ್ಲ, ಅವರಿದ್ದರೆ ನಾವು ಖಂಡಿತ ಸರ್, ಅವರಿಲ್ಲ ಅಂತಂದರೆ
ಅಂದ್ರೆ ನನ್ಗೆ ಯಾವ ತರ ಆಗಿದ್ದು ಅಂದ್ರೆ ಭಯ ಶುರು ಆಯ್ತು ಅದು. ಅಂದ್ರೆ ನಂಗೆ ಗೊತ್ತೇ ಇಲ್ಲ ಫಸ್ಟ್ ಟೈಮು. ಸೊ ಸಡನ್ ಅಂತ ಒಂದು ಏನು ಗೊತ್ತಾ ಸುನೀಲ್, ಅಂತ ಪ್ರೀತಿ ಅಭಿಮಾನ ಇದೆಯಲ್ಲ, ಅದು ಸಿಗೋದು ತುಂಬ ಕಷ್ಟ. ನಾವು ಪುಣ್ಯ ಮಾಡಿದ್ವಿ, ಖಂಡಿತ ಸರ್. ಗೊತ್ತಾಯ್ತಾ? ಓಕೆ, ಈಗ ಅದನ್ನು ಬಿಟ್ಟು ನಾನೊಂದು ಮುಂದೆ ಏನು, ಯಾವ ಥರ ನಿನ್ನ ಗೋಲ್ ಇದೆ, ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿ ಸರ್. ಅಂದರೆ ನನಗೆ ಇದೇ ಥರ ಹೀರೋ ಆಗಬೇಕು ಅಥವಾ ವಿಲನ್ ಆಗಬೇಕು ಈ ಥರದ್ದಿರಲಿಲ್ಲ. ನನಗೆ ಒಳ್ಳೆ ಪಾತ್ರ ಆಗಬೇಕು. ಅದು ಹೇಗೆ ಅಂದರೆ ನನಗೆ ನನ್ನ ಫೇಸೇ ತೋರ್ಸಾಗಬೇಕು ಅಂತಿಲ್ಲ. ನನಗೊಟ್ಟು ಅಲ್ಲಿ ನನ್ನ ಹೆಸರು ಗೊತ್ತಾದರೆ ಸಾಕು, ಅಷ್ಟು ಚೆನ್ನಾಗಿ ಏನಾದರೂ ಮಾಡಬೇಕು. ಎಲ್ಲರೂ ಚೆನ್ನಾಗಿ ಮಾಡಿದೆ ನೀನು ಅನ್ನೋ ಖುಷಿ ಸಿಕ್ಕಿದ್ರೆ ಒಳಗಿನ ಪ್ರತಿಭೆಯನ್ನು ಅದು ಯಾವ ಥರದಲ್ಲ, ಡ್ಯಾನ್ಸ್ ಮಾಡಂಗಿದ್ರೆ, ಫೈಟ್ ಮಾಡಂಗಿದ್ರೆ, ಅಥವಾ ಸ್ಟಂಟ್ಸ್ ಮಾಡಂಗಿದ್ರೆ, ಡ್ಯಾನ್ಸ್ ನೋಡಿದೀನಿ ಬಿಡು. ಆ ಪವಿತ್ರ ಬಂದಲ್ಲಿ ಅಯ್ಯೋ ಹೊಡೆದ ನಾನಂತೂ ಬಾಯಿ ಕಳ್ಕೊಂಡು ನೋಡ್ತಾ ಇದ್ದೆ. ಸೊ ಆ ಥರ ನನಗೆ ಯಾವುದನ್ನು ನಾನು ಪ್ರೊಫೆಷನಲ್ ಕಲ್ತಿಲ್ಲ. ಹೋಗಿ ಈಗ ಆ್ಯಕ್ಟಿಂಗು ಅಷ್ಟೇ, ನಾನು ಯಾವುದೇ ಕ್ಲಾಸ್ಗೂ ಹೋಗಲಿಲ್ಲ, ಡ್ಯಾನ್ಸು ಕೂಡ ಕ್ಲಾಸ್ಗೆ ಹೋಗಲಿಲ್ಲ. ಡೈರೆಕ್ಟ್ ಡ್ಯಾನ್ಸ್ ರಿಯಾಲಿಟಿ ಶೋ ಅದೇ, ಡೈರೆಕ್ಟ್ ಆ್ಯಕ್ಟಿಂಗ್ಗೆ ಸೀರಿಯಲ್ ಲಾಂಚ್ ಅದೇ, ಹಾಗೆ ಬಂದಿದ್ದು. ಸೊ ಯಾವುದನ್ನು ಇದು ಮಾಡಿಲ್ಲ, ಬಟ್ ಕಲಿತಾ ಬಂದೆ ಅಷ್ಟೇ. ಏನಾದರೂ ಕೊಟ್ಟರೆ ಅದನ್ನು ಕಲಿತಾ ಬರ್ತೀನಿ, ಜಾಸ್ತಿ ಕಲಿತೀನಿ. ಕುತ್ಕೊಂಡು ನೋಡ್ತೀನಿ, ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದರೆ ಯಾರನ್ನಾರು ನೋಡ್ಕೊತೀನಿ. ಸೊ ಆ ಥರ ಕಲಿತೀನಿ. ಸೊ ಮುಂದೆ ಅದೇ ಸರ್, ಏನು ಮಾಡಿದ್ರು ನನ್ನ ಹೆಸರು ಒಳ್ಳೆ ಹೆಸರಾಗಬೇಕು ಅಷ್ಟೇ, ಅದೊಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಈಗ ನೀನು ಬೇಜಾರು ಮಾಡ್ಕೊಳ್ಳೇನಂದ್ರೆ ಒಂದು ನನಗೆ ಅದನ್ನು ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಅಯ್ಯೋ ಸರ್ ಏನಿಲ್ಲ, ಕೇಳಬೇಕು ಅಂತ ಕೇಳಿ. ಈಗ ನೀವು ಆಶ್ರಮದಲ್ಲಿ ಬೆಳೆದ್ರಿ, ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರಿ. ಆ ನೋವು, ಆ ಸಂಕಟ ಅರ್ಥ ಆಗುತ್ತೆ. ಆ ಸಂದರ್ಭದಲ್ಲಿ ಆಶ್ರಮದಲ್ಲಿ ಸಾಕಷ್ಟು ಗೆಳೆಯಂದಿರ್ತಾರೆ, ಇದಿರ್ತಾರೆ. ಹೇಗೆ ಈಗ ಹೇಗೆ ಅನ್ಸೋದು ನಿನಗೆ? ಅದು ಒಂದು ಸರಿ ನಾನು ಕೇಳಬಾರ್ದು, ಆದರೂ ಒಂದು ಸರಿ ಕೇಳಬೇಕು ನನಗೆ ಅಂತ ಅದಕ್ಕೋಸ್ಕರ. ನನಗೆ ಇವಾಗಿನವರೆಗೂ ಅಪ್ಪ ಅಮ್ಮ ಬೇಕು ಅಂತಲೇ ಅನಿಸಿಲ್ಲ. ಬಿಕಾಸ್ ನನಗೆ ನನ್ನ ಆಶ್ರಮ ಕೊಟ್ಟಿರೋ ಪ್ರೀತಿ ಆ್ಯಂಡ್ ಅವ್ರು ಕೊಟ್ಟಿರೋ ಧೈರ್ಯ, ಅವ್ರು ಕೊಟ್ಟಿರುವಂತಹ ಒಂದು ಬೆಂಬಲ, ಸೊ ಅದಿರೋದ್ರಿಂದ ನನಗೆ ಇವತ್ತವರೆಗೂ ಅಪ್ಪ ಅಮ್ಮ ಇರಬೇಕಿತ್ತು, ಬೇರೆಯವ್ರು ನೋಡಿದಾಗ ಇರಬೇಕಿತ್ತು, ಈ ಫೀಲಿಂಗ್ಸೇ ಬಂದಿಲ್ಲ ನನಗೆ. ಇವನ್ ನನಗೆ ಹೆಂಗಿರ್ತಿತ್ತು ಫ್ಯಾಮಿಲಿ ಅಥವಾ ಹೆಂಗಿರ್ತಿತ್ತು ಪ್ರೀತಿ, ಇದು ಯಾವುದನ್ನು ನಾನು ನೋಡಿಲ್ಲ. ಅವನ್ 3ನೇ ಕ್ಲಾಸ್ ಇದ್ದಾಗಲೇ ನಾನು ಆಶ್ರಮಕ್ಕೆ ಸೇರಿಕೊಂಡೆ. ಸೊ ಅವಾಗ ರೋಡಲ್ಲಿ ಇದ್ದವನು ನಾನು, ಅಂದರೆ ಮೈಸೂರಲ್ಲಿ ಇದ್ದು. ಅಲ್ಲಿಂದ ನನ್ನ ಫ್ರೆಂಡ್ ಅಮ್ಮ ಕರ್ಕೊಂಡೋಗಿ ನನ್ನ ಆಶ್ರಮಕ್ಕೆ ಸೇರಿಸಿದೆ. ಸೊ ಅವಾಗಿಂದನೂ ನನಗೆ ನಮ್ಮ ಅಮ್ಮ ತೀರ್ಕೊಂಡಿದ್ದಾರೆ ಅಂತಲೂ ನ್ಯೂಸ್ ಬಂತು. ನಾನು 10th ಇರಬೇಕಾದ್ರೆ ಅವಾಗಲೂ ನನಗೆ ಒಂದು ತೊಟ್ಟು ಕಣ್ಣಲ್ಲಿ ನೀರು ಬರಲಿಲ್ಲ. ಬಿಕಾಸ್ ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಪ್ರೀತಿ ಅಥವಾ ಆ ಕಾಳಜಿ ಅಥವಾ ಏನಾದರೂ ಆಗಿದೆ ಅಂತಂದಾಗ ರಿಯಾಕ್ಟ್ ಮಾಡೋದು ಹೇಗೆ ಅನ್ನೋದು ಕನ್ಫ್ಯೂಷನ್ ನನಗೆ. ಅದು ಆಮೇಲೆ ನನಗೆ ಅದು ಫೇಕಾಗಿ ಮಾಡಿದ್ರೆ ಅನಿಸುತ್ತೆ, ಬೇಜಾರು ನಂಗೆ ಅದು ಬರಲ್ಲ, ಅದು ಹೇಗೆ ಮಾಡಿದ್ರು ಬರಲ್ಲ. ಸೊ ಆಶ್ರಮದಲ್ಲಿ ಅಷ್ಟು ಪ್ರೀತಿ ಸಿಕ್ಕಿದೆ ಸರ್, ನನ್ನ ಒಬ್ಬಂಗೆ ಅಂತಲ್ಲ, ನನ್ನ ರೀತಿ ತುಂಬ ಜನ ಇದ್ದರು. ಬಟ್ ಇನ್ನೊಂದಷ್ಟು ಜನಕ್ಕೆ ಅಪ್ಪ ಇದ್ದರು, ಅಮ್ಮ ಇರಲ್ಲ, ಅಮ್ಮ ಇದ್ದರೆ ಅಪ್ಪ ಇರಲ್ಲ. ಸೊ ಎಲ್ಲರೂ ಅಣ್ಣ ತಮ್ಮಂದ್ರ, ಅಕ್ಕ ತಮ್ಮಂದ್ರ ಥರ ಇದ್ದರು. ಸೊ ನಂಗೆ ಯಾವತ್ತೂ ಏನು ಅನಿಸಿಲ್ಲ. ಇವತ್ತಿಗೂ ನಾನು ಹೊರಗಡೆ ಬಂದಮೇಲೆ ಹೊರಗಡೆ ಜನಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ. ಬಿಕಾಸ್ ನಂಗೆ ಅದು ಗೊತ್ತಿಲ್ಲ, ಮಾಡ್ತೀನಿ ಅಂದರೆ ಚೆನ್ನಾಗಿ ಮಾತಾಡ್ತೀನಿ. ನನ್ನ ಜೊತೆ ನೀವು ಒಳ್ಳೆ ಫ್ರೆಂಡ್ ಸರ್. ಅಂದರೆ ಅದಿದೆ ಹಾಗಂತಲ್ಲ. ಈಗ ಅಂದರೆ ಸರ್, ನನ್ನ ಜೊತೆಗಿರೋದು ಕೂಡ, ರೂಮ್ ಮಾಡ್ಕೊಂಡಿರೋದು ಕೂಡ ನನ್ನ ಆಶ್ರಮದ ಫ್ರೆಂಡ್ಸ್ಗಳ ಜೊತೆನೆ. ಸೊ ಸಪ್ರೇಟಾಗಿ ಬೇರೆಯವ್ರ ಜೊತೆ ಇಲ್ಲ. ಈಗೀಗ ಇಂಡಸ್ಟ್ರಿಗೆ ಬಂದಮೇಲೆ ಬೆರೆಯೋದು ಅಥವಾ ಒಬ್ರ ಜೊತೆ ಮಾತಾಡೋದು. ಈಗ ಏನು ರೂಮ್ ಮಾಡ್ಕೊಂಡಿದ್ವಿ, ಈಗ ಆಶ್ರಮದ ಅವ್ರ ಜೊತೆನೇ ಈಗೇನಂತ ಅವ್ರು ಅಂತಾರಲ್ಲ, ಅವಾಗ ಹಿಂಗೆ ಬೆಳೆದ್ವಿ ನಾವು. ಈಗ ನಿನ್ನ ಒಂದು ಆ ಯಶಸ್ಸು ಕಂಡಾಗ ಅವ್ರುಗಳದ್ದು ಯಾವ ಥರ ಒಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅಥವಾ ಅವರು ಆ ಸ್ಪಂದಿಸೋ ರೀತಿ ಯಾವ ರೀತಿ? ಸರ್ ನಿಜ ಹೇಳಬೇಕು ಅಂದರೆ ಅವ್ರಿಗೂ ಗೊತ್ತಿಲ್ಲ ಈ ಸ್ಟಾರ್ಡಮ್ ಹೇಗಿದೆ ಅಂತ. ಅವ್ರಿಗೂ ಆ ಐಡಿಯಾನೇ ಇಲ್ಲ ನಾನು ಎಷ್ಟು ರೀಚ್ ಆಗಿದ್ದೆ, ಎಷ್ಟು ಜನ ನನ್ನ ಪ್ರೀತಿ ಮಾಡಿದರು. ಒಂದು ಆಶ್ರಮದಿಂದ ಒಂದು ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ, ಕೆರೆ ಉದ್ಘಾಟನೆ ಮಾಡೋದಕ್ಕೆ. ಸಡನ್ನಾಗಿ ನನಗೆ ಇಡೀ ಊರೇ ಜನ ಚಾಮರಾಜನಗರದಲ್ಲಿ ಕೂರಿಸ್ಬಿಟ್ಟು ನಮ್ಮ ಆಶ್ರಮದ ಮಕ್ಕಳು ಬಂದಿದ್ದಾರೆ ನನ್ನ ಜೊತೆ. ಪಾಪ ಅವ್ರಿಗೂ ಗೊತ್ತಿಲ್ಲ. ಅವತ್ತಿಗೆ ನಾನು ಸುಮ್ಮನೆ ಗೆಸ್ಟಾಗಿ ಹೋಗಿದ್ದೆ, ನನಗೇನೂ ಗೊತ್ತಿಲ್ಲ. ಕೂರಿಸ್ಬಿಟ್ಟು ಪೂಜೆಯಿಂದ ಹಿಡಿದು ಅಜ್ಜಿಂದ್ರ ಕಾಲಿಗೆ ಬಿದ್ದಿದ್ದರಿಂದ ಹಿಡಿದು ನನಗೆ ಏನು ಹೇಳ್ಬೇಕು ಗೊತ್ತಿಲ್ಲ ಸರ್. ಅಜ್ಜಿ ಕಾಲು ಬೀಳ್ತಿದ್ದಾರೆ, ಗಂಧದ ಕಡಿ ಹಚ್ತಿದ್ದಾರೆ, ಹಾಲು ತೊಗೊಬರ್ತಿದ್ದಾರೆ ತಲೆ ಮೇಲೆ ಹಾಕೋದಿಕ್ಕೆ. ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅವರೆಲ್ಲ ಅವಾಗ ನೋಡಿದಾಗ ಅವ್ರಿಗೆಲ್ಲ ಗೊತ್ತಾಗಿದ್ದು, ಓಕೆ ಇವನು ಇಷ್ಟು ಫೇಮಸ್ ಇದ್ದಾನೆ ಹೊರಗಡೆ ಅಂತ. ಸೊ ಅಲ್ಲಿ ಗಂಟ ಅವ್ರಿಗೂ ಗೊತ್ತಿಲ್ಲ. ಈಗಲೂ ಕೂಡ ನನ್ನ ಜೊತೆಲಿರೋರು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಅವ್ರಿಗೆ ಏನೂ ಇಲ್ಲ ಸರ್. ಅಂದರೆ
ಬೆಳೆದಿದ್ದ ಅಂತ ಇವಾಗ ಗೊತ್ತಾಗ್ತಾ ಇದೆ ಇಷ್ಟು ಬೆಳೆದಿದ್ದೇನು ಹಿಂಗಾಗಿದ್ದೇನು ಅಂತ ಇವಾಗ ಗೊತ್ತಾಗ್ತಾ ಇದೆ ಹೊತ್ತು ಅವ್ರಿಗೆ ಅಷ್ಟು ಐಡಿಯಾ ಬಂದಿರಲಿಲ್ಲ ಸರ್. ಸೊ ಅದರಿಂದ ನಂಗೆ ಆ ಖುಷಿ, ಅದಕ್ಕೆ ಅವ್ರ ಜೊತೆ ಇರೋದು ಅದಕ್ಕೆ ಖುಷಿ ಆಗ್ತಾ ಇದೆ. ಬೇರೆಯವರಾದ್ರೆ ಈಗ ಎಕ್ಸ್ಪೆಕ್ಟೇಷನ್ ಇರೋದು ಅಥವಾ ಅವ್ರಿಗೆ ಗೊತ್ತಾಗ್ಬಿಟ್ಟಿರೋದು ಇವ್ನಿಗೆ ಸ್ಟಾರ್ಡಮ್ ಬಂದಿದೆ ಆ ಥರದ್ದು ಏನಾದ್ರು ಇದಾಗ್ತಿತ್ತು. ನಮ್ಮಲ್ಲಿರೋರಿಗೆ ಯಾರಿಗೂ ಗೊತ್ತಿರಲಿಲ್ಲ ಸರ್. ಓಕೆ, ನನಗೆ ಓಕೆ ಇರ್ಲಿ ಸರ್, ಏನ್ ಕೇಳಂಗಿದ್ರು ಕೇಳ್ಬೋದು. ನಾನು ಯಾಕಂದ್ರೆ ನನಗೆ ಇದಿಲ್ಲ ಆ ಥರದ್ದು ಅದೇ ಬೇಜಾರು. ಅಲ್ಲ, ಈಗ ಹೌದು, ಈ ಥರದ್ದು ಪ್ರೀತಿ ಇದಿಲ್ಲ. ಮೊನ್ನೆ ವ್ಯಾಲೆಂಟೈನ್ಸ್ ಡೇಗೆ ಯಾರಿಗೂ ಪ್ರಪೋಸಲ್ ಮಾಡಿದೆ ಅಂತ ಸುದ್ದಿ ಬಂತು. ಎಲ್ಲ ನ್ಯೂಸ್ ಚಾನಲ್ ಅದೇ ನಾನೇನೋ ಹಿಂಗೆ ಈಗ ನೋಡೋದು, ಅದು ಹೆಂಗೆ ಅದು ಕಥೆನೇ ಗೊತ್ತಾಗ್ತಿಲ್ಲ ನನಗೆ. ನಾನು ಯಾರಿಗೂ ಮಾಡಿಲ್ಲ ಸರ್. ಹಂಗೆ ನ್ಯೂಸ್ ಚಾನಲ್ ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಹೇಳೋರು, ಪವಿತ್ರ ಬಂಧನದ ವಿಶಾಲ್ ಎಂಥದ್ದು ರೆಡ್ ರೋಸ್ ಎಂಥದ್ದು ಕೊಟ್ಟ ಅದೇನೋ ಹಿಂಗೆ ಅಂತೆಲ್ಲ ಫೇಕ್ ನ್ಯೂಸ್. ಏಕ ನಿಜವಾಗ್ಲೂ ಯಾವ್ದು ಲವ್ ಮಾಡಿಲ್ಲ. ಇಲ್ಲ ಸರ್, ಇಲ್ಲ ಸರ್, ಒಂದು ಹೇಳ. ಇಲ್ಲ ಸರ್, ನಿಜ. ನಾನು ಇದ್ರೆ ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ಯಾರು ಭಯನೂ ಇಲ್ಲ, ಯಾರು ನೋಡ್ತಿದ್ರೆ ಅಥವಾ ಏನಾದ್ರು ಹೇಳೋದಕ್ಕೆ ಯಾರು ಇಲ್ಲ, ಏನು ಹೇಳೋದು ಇಲ್ಲ. ಖುಷಿ ಪಡ್ತಾರೆ. ಇವನ್ ಏನಾದ್ರು ಹೇಳಿದ್ರೆ ಏದೋ ಹೊಸ ರಹಸ್ಯ ಹೇಳ್ದ ಅಂತ ಯಾವುದೂ ಇಲ್ಲ ಸರ್. ಓಕೆ, ನಾನು ಇದು ನಮ್ಮದು ಟೈಮ್ ಇದ್ರದ್ದು ತುಂಬ ಕಡಿಮೆ ಇದರಿಂದ ಇಷ್ಟೇ ಒಂದಿದು. ಮಗ ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಬೆಳಿ. ನನಗೂ ಒಂಥರ ಏನು ಗೊತ್ತಾ, ನಿಮ್ಮಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ, ಅದನ್ನು ನೀವು ದೊಡ್ಡ ಇದಾದಾಗ ನನಗೂ ಒಂದು ಖುಷಿ ಇರುತ್ತೆ. ನೋಡ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ ಅಂತ ನಾನು ಹೆಂಡತಿ ಹತ್ರ ಹೇಳ್ಕೊತೀನಿ. ನಮಗ್ ಖುಷಿ ಸರ್. ನೀವು ಯಾಕಂದ್ರೆ ದೊಡ್ಡ ಎಷ್ಟು ಹಿರಿಯ ಆಕ್ಟರ್ ಆದ್ರೂ ನಾವು ನಮ್ಮ ಜೊತೆ ಅಷ್ಟು ಫ್ರೆಂಡ್ಶಿಪ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ, ನಮ್ಗೆ ಅಷ್ಟು ಕಂಫರ್ಟಬಲ್ ಕೊಡ್ತೀರಾ. ಸೊ ಆ ಖುಷಿ ಇದೆ ಸರ್. ಯಾವತ್ತು ಏನು ಗೊತ್ತನಾ, ಈ ಚಕ್ರ ಇರುತ್ತೆ, ಅದು ತಿರುಗುತ್ತೆ. ಮೇಲಿದ್ದವನು ಕೆಳಗೆ ಬರಬೇಕು, ಕೆಳಗಿದ್ದವನು ಮೇಲೆ ಹೋಗ್ಬೇಕು. ಈ ಸತ್ಯ ನಮಗೆ ಗೊತ್ತಿದ್ದು ಕೂಡ ಮೇಲಿದ್ದಾಗ ಅನ್ನೋದು, ಕೆಳಗೆ ಬಿದ್ದಾಗ ಅಣ ಅನ್ನೋದು ಏನಕ್ಕೆ ಬೇಕು? ಇದೆ ಸರ್, ಈ ವಿಚಾರಗಳನ್ನೇ ನಾವು ಕಲ್ತ್ಕೊಂಡ್ ಬರ್ಬೇಕು ಇವಾಗ. ಅದಕ್ಕೆ ಹೇಳಿದ್ದು ಸರ್. ಈಗ ನಮ್ಮಂತವ್ರು ಯಾರ್ಯಾರು ಇದಾರಲ್ಲ, ಇದು ಒಂದಷ್ಟು ಜನ ನೇಮು ಫೇಮ್ ಬಂದಿದ ತಕ್ಷಣ ಒಂಥರ ಆಗೋದು, ಇದನ್ನೆಲ್ಲ ಕಲ್ತ್ಕೊಂಡು ಬಂದ್ರೆ ನಾವು ಚೆನ್ನಾಗಾಗುತ್ತೆ ಸರ್. ಅದಕ್ಕೆ ನಾನು ಕಲಿಯೋಕೆ ತುಂಬಾ ಸಿಗ್ತಾ ಇದೆ. ಸೊ ಅದಕ್ಕೆ ನೋಡಿ ಕಲಿತಾ ಇದ್ದೀನಿ. ಕೆಲವೊಂದನ್ನ ಸೈಲೆಂಟಾಗಿ ನೋಡ್ತೀವಿ, ಕೆಲವೊಂದನ್ನು ಕೇಳ್ತೀವಿ ಅಷ್ಟೇ ಸರ್. ತುಂಬ ಒಳ್ಳೆಯದಾಗಲಿ. ಇಷ್ಟೊತ್ತು ಟೈಮ್ ಕೊಟ್ಟಿಲ್ಲ ಮಗ, ತುಂಬ ಖುಷಿ ಆಯಿತು. ಇನ್ನೊಂದು ಸರಿ ಹೇಳ್ತೀನಿ, ಮತ್ತೊಂದು ಸರಿ ಹೇಳ್ತೀನಿ, ಮಗದೊಮ್ಮೆ ಹೇಳ್ತೀನಿ, ತುಂಬ ಒಳ್ಳೆಯದಾಗಲಿ ಮಗ. ಪ್ರಿಯ ವೀಕ್ಷಕರೇ, ಸುನಿಲ್ ಪವಿತ್ರ ಬಂಧನ ನನ್ನ ಎರಡನೇ ಮಗ ಪರಿಚಯ ಮಾಡ್ತಿದ್ದೀನಿ. ಪವಿತ್ರ ಬಂಧನದಲ್ಲಿ ಎರಡನೇ ಮಗ. ಗೊತ್ತಾಯ್ತಾ? ಹೀಗೆ ನಮಸ್ತೆ. ಹಾಗೆಯೇ ಈಗ ನಿನ್ನ ಇವ್ರು ಇದಾರಲ್ಲ, ಯಾರು ಅಭಿಮಾನಿಗಳು ಅಥವಾ ನಿಮ್ಮ ಇದರಲ್ಲಿ ನಮ್ಮ ವ್ಲಾಗ್ ಬಗ್ಗೆ ಏನಾದರೂ, ಇದು ನನ್ನ ಮತ್ತು ನನ್ನ ಹೆಂಡ್ತಿದು ವ್ಲಾಗ್ ಇದು ತಿಳಿತಾ, ಏನಾದರೂ ನಿನ್ನ ವೀಕ್ಷಕರಿಗೆ ಅಥವಾ ನಿನ್ನ ಅಭಿಮಾನಿಗಳಿಗೆ ಹೇಳೋದಾದರೆ ಏನಾದ್ರು ಸಬ್ಸ್ಕ್ರೈಬ್ ಎಂಥದ್ದು ಹೇಳ್ತಾರೆ, ಎಂಥದ್ದು ಬೆಲ್ಲ ಅಂತ ನನಗೂ ಗೊತ್ತಿಲ್ಲ ಸರ್, ಅದಕ್ಕೆ ನಾನು ಯಾವುದೂ ಮಾಡಿಲ್ಲ. ಬಟ್ ಆ್ಯಕ್ಚುಲಿ ಈಗ ಯಾಕಂದರೆ ಈಗ ಸರ್ರು ಈ ಇನಿಷಿಯೇಟಿವ್ ತಗೊಂಡು ಒಂದು ಚಾನಲ್ ಮಾಡಿ ಈಗ ಏನು ನಾನಲ್ಲ ನನ್ನ ಹೇಳ್ತೀನಿ, ಮುಂದೆ ಕಾಣಿಸ್ತಿರೋದು ನೀವಲ್ವಾ ಸರ್. ಈಗ ನೀವು ಕ್ರೆಡಿಟ್ ನೆಕ್ಸ್ಟ್ ನೀವು ಕೊಡ್ಬೇಕಾಗಿರೋದು ಅವ್ರಿಗೆ, ನಾನು ನಿಮಗೆ ಕೊಡ್ಬೇಕು. ಈಗ ಯಾಕಂದ್ರೆ ನನ್ನ ಪಕ್ಕದಲ್ಲಿ ಇದ್ದೀರಾ, ನನ್ನನ್ನು ನೀವು ಕ್ವಶನ್ ಕೇಳಿದ್ದೀರಾ, ನಾನು ನಿಮ್ಮ ಕ್ರೆಡಿಟ್ ಕೊಡ್ತಿದ್ದೀನಿ ಸರ್. ಈಗ ಸೊ ಸರ್ರು ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿರೋದು ನಮಗೂ ಖುಷಿ ಇದೆ. ಆ್ಯಂಡ್ ತುಂಬ ಜನ ಇಂಟರ್ವ್ಯೂ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಜನ ಬಂದು ಮಾತಾಡಿದ್ದಾರೆ. ಸೊ ಇದೇ ಥರ ಒಳ್ಳೇದಾಗಲಿ, ಚಾನಲ್ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಫ್ಯಾನ್ಸ್ ಸ್ವಲ್ಪ ಜಾಸ್ತಿನೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ನಮಸ್ತೆ. ಹೇಗೆ ಅಂದರೆ ಈ ಸಂಬಂಧಗಳು ಹೇಗಿರುತ್ತೆ ನೋಡಿ ಪಾಪ, ಅವನಿಗೆ ಗೊತ್ತಿಲ್ಲ ತಾಯಿ ಇದು ಆ ಸಂಬಂಧ, ವಾತ್ಸಲ್ಯ, ಪ್ರೀತಿ, ಆ ಮಮತೆ ಜೀವನದಲ್ಲಿ ಅನುಭವಿಸೇ ಇಲ್ಲ. ಅವ್ನು ಮಾತಾಡ್ತಾ ನಾನು ಅವನ ಮುಖ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಆದರೆ ಜಗತ್ತಿದೆಯಲ್ಲ, ಅದು ನಿರಂತರ ಹೋರಾಟದ ಬದುಕೋದು, ನಿರಂತರವಾಗಿ ಹೋರಾಟ. ನಮ್ಮ ಒಂದು ಆ ಗುರಿ ಇರುತ್ತಲ್ಲ, ಜೀವನದಲ್ಲಿ ಯಾವುದೋ ಒಂದು ಮಟ್ಟಕ್ಕೆ ನಾವು ತಲುಪಬೇಕು ಅನ್ನೋದಿರುತ್ತಲ್ಲ, ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ. ಮಠದವರಿಗೆ ಗೊತ್ತಿಲ್ಲ, ಆ ಆಶ್ರಮದವರಿಗೆ ಗೊತ್ತಿಲ್ಲ ಇವನ್ ಯಾರು ಏನು ಎತ್ತಂತ. ಅಲ್ಲಿ ಹೋದಾಗಲೇ ಗೊತ್ತಾಯ್ತು, ಓ ಈ ತರ ಅಂತ. ಹಾಗಾಗಿ ಈ ವ್ಯಕ್ತಿಯ ಜೀವನ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ
ಆ ಬದುಕಿನಲ್ಲಿ ಹೋರಾಟ ಮಾಡಬೇಕು ಅನ್ನೋ ಆ ಕಿಚ್ಚನ್ನು ಹತ್ತಿಸುವಂಥದ್ದು. ಯಾವತ್ತೂ ಬಿಟ್ಕೊಡ್ಬಾರ್ದು. ಜೀವನ ನಾವು ಅಂದ್ಕೊಂಡಾಗಿಲ್ಲ, ಅಲ್ಲಿ ಬರೆದಿರ್ತಾನೆ, ಅದರಂತೆ ನಡಿಬೇಕು. ಆದರೆ ನಾವು ನಿಮಿತ್ತ ಆದರೂ ಹೋರಾಟ ಇರಬೇಕು ಒಂದು ಒಳ್ಳೆ ಗೋರಿಗೋಸ್ಕರ. ವೆರಿ ಇನ್ಸ್ಪೈರಿಂಗ್. ಆಲ್ ದ ಬೆಸ್ಟ್ ಟು ಯು. ದೇವರು ತುಂಬ ಚೆನ್ನಾಗಿ, ಯು ವಿಲ್ ಬಿ ಡೆಫಿನೆಟ್ಲಿ ಅ ವೆರಿ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್. ನಮಸ್ತೆ.